ಫ್ಯಾನ್ಸ್ ಬೇಸ್ ಜಾಸ್ತಿ ಇದೆ. ಅದರಲ್ಲೂ ಬಂದಿದ್ದೀವಲ್ಲ ಅವನಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾರೆ. ಅದು ಪ್ರತಾಪ್ ಇಷ್ಟ. ನಿಮಗೆ? ನಮಗೂ ಪ್ರತಾಪ್ ಇಷ್ಟ. ಯಾಕೆ ಇಷ್ಟ ಪ್ರತಾಪ್ ಅವರು? ಅವ್ನು ಬ್ರಿಲಿಯಂಟ್ ಇದ್ದಾನೆ, ಮತ್ತು ಸೈಲೆಂಟಾಗಿ ಹ್ಯಾಂಡಲ್ ಮಾಡೋದೆಲ್ಲ ಗೊತ್ತು ಅವನಿಗೆ. ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಮತ್ತು ದೊಡ್ಡವ್ರಿಗೆಲ್ಲ ಗೌರವ ಕೊಟ್ಟು ಮಾತಾಡಿಸ್ತಾನೆ. ಇಲ್ಲಿವರೆಗೂ ಅವನ ಮೇಲೆ ಎಷ್ಟೇ ರೇಗಾಡಿದ್ರು ಅವನು ಅದನ್ನು ಏನು ಮನಸ್ಸಿಗೆ ಹಾಕ್ಕೊಂಡೇ ಆನ್ಸರ್ ಮಾಡ್ತಾನೆ. ಜಾಸ್ತಿ ಓಟ್ಸ್ ಅವನಿಗೆ ಬೀಳುತ್ತೆ. ನಾವು ಅವ್ನ ಫ್ಯಾನ್. ನಿನ್ನೆ ಇವಾಗ ಹೇಳಿದ್ರಲ್ವಾ ನೀವು, ಏನೇ ಮಾತಾಡಿದ್ರು ಯಾರೇ ಜಗಳಾದ್ರೂ ಸೈಲೆಂಟ್ ಆಗಿರ್ತಾರಂತ. ನಿನ್ನೆ ಏನಕ್ಕೆ ರಿಯಾಕ್ಷನ್ ಅಷ್ಟೊಂದು ಜಲ್ದಿ ಕೋಪ ಬಂದ್ಬಿಡ್ತು ಅವ್ರಿಗೆ? ಕಿನಾನು ಚೆನ್ನಾಗಿ ಆಟ ಆಡೋರು ಇದ್ದಾರೆ, ಡ್ರೋನ್ ಪ್ರತಾಪ್ ಅವ್ರಕಿನೂ ಚೆನ್ನಾಗಿ ಆಟ ಆಡೋರು ಇದ್ದಾರಲ್ವಾ, ಸೊ ವಿನ್ ಆಗ್ತಾರ ಅಂತ ಹೇಳ್ತೀರಾ? ಅವನಿಗೆ ಫ್ಯಾನ್ಸ್ ಬೇಸ್ ಜಾಸ್ತಿ ಇದೆ. ಅದರಲ್ಲಿ ಒಂದು ನೋಡಿದ್ರೆ, ಮತ್ತು ಸಂಗೀತ ಸೆಕೆಂಡ್ ಬರ್ಬೋದು, ಪ್ರತಾಪ್ ಫಸ್ಟ್ ಬರ್ಬೋದು. ಯಾಕಂದರೆ ಫಸ್ಟಿಂದನೂ ಅವನ್ನ ನೋಡ್ಕೊಂಡು ಬಂದಿದ್ದೀವಲ್ಲ, ಅವನಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾರೆ. ಅದು ಸೊ ಇವಾಗ ಏನಪ್ಪ ಅಂದರೆ ಹೊರಗಡೆ ಜನತೆ ಹೇಳ್ತಿರೋದು ಡ್ರೋನ್ ಪ್ರತಾಪ್ ಅವರು ಸೊ ಆಟದಲ್ಲಿ ಇವಾಗ ಯಾಕೋ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ. ಅವ್ನು ಇವಾಗ ಒಂದು ಸ್ವಲ್ಪ ವೀಕ್ ಆಗಿರಂಗಿದ್ದಾನೆ. ಬಟ್ ಆದ್ರೂ ಇವಾಗ ಹೆಲ್ತ್ ಇಶ್ಯೂಸಿಂದ ಆಚೆ ಬಂದಿದ್ದ. ಮತ್ತು ಇವಾಗ ಎಲ್ಲ ಹೇಳಿದ್ದಾನೆ. ಸುದೀಪ್ ಸರ್ ಸೇವ್ ಮಾಡಿದಾಗ ಹೇಳಿದ್ದಾನೆ, ಇನ್ಮೇಲೆ ಚೆನ್ನಾಗಿ ಆಡ್ತೀನಿ, ನಾನು ಚೆನ್ನಾಗೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾನೆ. ಇನ್ನೊಂದ್ಸಲಿ ಕಾದು ನೋಡಬೇಕು. ಓಕೆ, ಸಂಗೀತ ಅವರು ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಿದ್ರಿ. ಸೊ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಂಗೀತ ಅವ್ರು ಏನಕ್ಕೆ ಇಷ್ಟ ಅಂದರೆ ಪ್ರತಾಪ್ ಜೊತೆನೇ ಇರ್ತಾರೆ, ಅಕ್ಕ ಅಂದ್ಕೊಂಡು. ಮತ್ತು ಒಂದೊಂದು ಸಿಚುವೇಶನ್ ಅವರು ಚೆನ್ನಾಗಿ ಮಾತಾಡ್ತಾರೆ. ಕಾರ್ತಿಕ್ಕು ಮತ್ತು ತನಿಷಾ ಫ್ರೆಂಡ್ಶಿಪ್ ಆಗಿದ್ದು ಮತ್ತೆ ಎಲ್ಲ ಇದು ಮಾಡಿದಾಗ ಅವರು ಇಡೀ ಮನೆ ಒಂದು ಕಡೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರು. ಅವ್ರೇನು ತಗೊಳ್ಳಿಲ್ಲ ಮನಸ್ಸಿಗೆ. ಅವ್ರು ಚಾಲೆಂಜಿಂಗ್ ಆಗಿ ತೊಗೊಂಡು ಎಲ್ಲ ಆಡಿ ಕ್ಯಾಪ್ಟನ್ಸಿ ಟಾಸ್ಕ್ನೂ ಆಡಿದ್ರು. ಸೊ ಅವರು ಸೆಕೆಂಡ್ ಬರ್ಬೋದು ಅಂತ. ಮ್ಯಾಮ್, ಅಂದರೆ ಇವಾಗ ನೀವು ಹೇಳಿದ್ರಲ್ವಾ ಸಂಗೀತ ಅವರು ಪ್ರತಾಪ್ ಅವರು ಅಕ್ಕ ಅಂದ್ಕೊಂಡು ಚೆನ್ನಾಗಿರ್ತಾರಂತೆ. ಸೊ ರೀಸೆಂಟಾಗಿ ಜಗಳ ಆಡಿದ್ರು ಸಂಗೀತ ಅವರು ಮತ್ತು ಪ್ರತಾಪ್ ಅವರು. ಅಂದರೆ ಅಕ್ಕ ತಮ್ಮ ಅಂದಮೇಲೆ ಜಗಳ ಬಂದೇ ಬರುತ್ತಲ್ವಾ, ಹಂಗೆ ಜಗಳ ಆಡಿದ್ರು ಮತ್ತೆ ಅವರು ಒಂದಾದರು. ಅವನು ಅಷ್ಟೇ ಜಾಸ್ತಿ ಕೋಪ ಮಾಡ್ಕೊಳ್ಳಲ್ಲ. ಅವಳು ಅಕ್ಕನ ಥರನೇ ಟ್ರೀಟ್ ಮಾಡಿ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರನ್ನ. ಅದಕ್ಕೆ ಚೆನ್ನಾಗಿರುತ್ತೆ ಅವರಿಬ್ಬರು ಜೋಡಿ. ಅಂದರೆ ಇವಾಗ ಜಗಳ ಆಗಿದೆ ಅಂತಂದರೆ ಅವರು ಬೇರೆ ಫೀಲ್ಡಿಂದ ಬಂದಿದ್ದೀವಿ, ನಾವು ಬೇರೆ ಫೀಲ್ಡಿಂದ ಬಂದಿದ್ದೀವಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಪ್ರತಾಪ್ ಮತ್ತು ವರ್ತೂರು. ಅದರಿಂದ ಸಂಗೀತ ಮತ್ತು ಪ್ರತಾಪ್ಗೆ ಜಗಳ ಆಗುತ್ತೆ. ಅದು ಎಲ್ಲ ಸಾರ್ಟ್ಔಟ್ ಆಗಿ ಇವಾಗ ಚೆನ್ನಾಗಿ ಮಾತಾಡಿಸ್ತಿದ್ದಾರೆ. ಇವಾಗ ಚೆನ್ನಾಗಿ ಮಾತಾಡ್ತಾ ಇದ್ದಾರಾ? ಚೆನ್ನಾಗಿದ್ದಾರೆ, ಇಬ್ಬರು ಚೆನ್ನಾಗಿದ್ದಾರೆ. ಓಕೆ, ಸೊ ಅವ್ರಿಗೆ ಓಕೆ, ಸೊ ಡ್ರೋನ್ ಪ್ರತಾಪ್ ಅವ್ರಿಗೆ ಸಿಂಪತಿಯಿಂದ ಅಂದರೆ ಸೈಲೆಂಟ್ ಆಗಿರೋದ್ರಿಂದ ಜನಕ್ಕೆ ಇಂಪ್ರೆಸ್ ಮಾಡಿ ಓಟ್ನ ಗಿಟ್ಟಿಸ್ಕೊತಾ ಇದ್ದಾರೆ ಅಂತ ವಿಷಯ ಹರಡ್ತಾ ಇದೆ ಎಲ್ಲ ಕಡೆ. ಅವನೇ ಒಂದ್ಸಲಿ ಹೇಳಿದ್ದ, ಅದೇ ಮನೇಲೂ ಹಂಗೆ ಬಂದಿದ್ದಾಗ ಸಿಂಪತಿ ಅಂತ ನೇಮ್ ಬಂದಿದ್ದಾಗ ಅವನೇ ಹೇಳ್ದ, ನಾನು ಎಲ್ಲಿ ಸೈಲೆಂಟಾಗಿರಬೇಕು ಅಲ್ಲಿ ಸೈಲೆಂಟಾಗಿರ್ತೀನಿ, ಮಾತಾಡಬೇಕು ಅಂದಾಗ ಮಾತಾಡ್ತೀನಿ, ಅದನ್ನೇನು ಬಿಗ್ ಬಾಸ್ ಹೇಳ್ಕೊಡ್ಬೇಕಾಗಿಲ್ಲ. ನಾನು ಎಲ್ಲಿಂದ ಬಂದಿದ್ದೀನೋ ಅಲ್ಲೆಲ್ಲ ನನಗೆ ಗೊತ್ತು. ನಾವು ಎಲ್ಲಿ ಸೈಲೆಂಟಾಗಿರಬೇಕೋ ಅಲ್ಲಿ ಸೈಲೆಂಟಾಗಿರ್ತೀವಿ, ಮಾತಾಡೋ ಪ್ಲೇಸಲ್ಲಿ ಮಾತಾಡ್ತೀವಿ, ಅದನ್ನೇನು ಜಡ್ಜ್ ಮಾಡೋಕ್ಕೆ ಬರಬೇಡಿ ಅಂತ ಅಲ್ಲೇ ಉತ್ತರ ಕೊಡ್ತಾನೆ. ಅದರಿಂದ ಗೊತ್ತಾಗುತ್ತೆ ಅವನೇನು ಸಿಂಪತಿಯಿಂದ ಇಲ್ಲ ಅಂತ. ಅಂದರೆ ಅವನಿಗೆ ಎಮೋಷ್ನಲ್ಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಹತ್ಬಿಡ್ತಾನೆ. ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಅವ್ರು ಸಿಂಪತಿಯಿಂದ ಇದ್ದಿದ್ರೆ ಯಾರು ಜನರು ಓಟ್ ಆಗ್ತಿರ್ಲಿಲ್ಲ. ಅಲ್ಲಿ ಅವ್ರು ಗೇಮ್ ಆಡ್ತಾ ಇರೋದಕ್ಕೆ ಜನರು ಇಲ್ಲಿಗಣ ಅವ್ರಿಗೂ ಉಳಿಸಿದ್ದಾರೆ. ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಅದಕ್ಕೆ ನೆನ್ನೆನೇ ಹೇಳಿದ ತಕ್ಷಣವೇ ತಗೊಂಡ್ರು ಸ್ಟ್ಯಾಂಡ್ ಅವರು. ಹೌದಾ ಮ್ಯಾಮ್? ಏನಪ್ಪ ಅಂದರೆ ಇವಾಗ ಸಿಂಪತಿದೊಂದು ಅಲ್ಲೇ ಒಳಗಡೆನೇ ಹೇಳಿದ್ರು, ಅಂದರೆ ನೀನು ಹಳ್ಳಿ ಭಾಷೆ ಮಾತಾಡ್ಬಿಟ್ಟು ಜನರಿಂದ ಓಟ್ನ ತಗೊತಾ ಇದ್ದಾನೆ ಇವನು ಅಂತ ಹೇಳಿದ್ರು. ಅದ್ರ ಬಗ್ಗೆ ಅದನ್ನು ಶ್ರುತಿ ಅವರು ಹೇಳ್ದವಾಗ ಹಳ್ಳಿ ಭಾಷೆ ಅಥವಾ ಇದು ಅವನು ಹುಟ್ಟಿ ಬೆಳೆದಿರೋದೇ ಹಳ್ಳಿಯಿಂದ, ಅದರಿಂದ ಅವ್ನ ಲ್ಯಾಂಗ್ವೇಜು ಚೇಂಜ್ ಆದರೂ ಏನು ತೊಂದರೆ, ಅದು ಆಟಕ್ಕೇನು ತೊಂದರೆ ಆಗಲ್ಲ. ಅವ್ನು ಮಾತಾಡೋದು ಅದೇನು ಜನರಿಗೆ ಹಳ್ಳಿ ಅವನು ಸಿಟಿ ಅವನು ಈ ಥರ ಏನೂ ಬರಲ್ಲ. ಹಂಗೆ